ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಬಿಗ್ ಬಾಸ್ ಮುಗಿದ್ರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಒಂದೊಂದು ಸುದ್ದಿಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಜಾನ್ವಿ ಮತ್ತು ಚೈತ್ರ ಅವರ ಜಗಳ ಆಯಿತು. ಆ ಏನು ಕಮೆಂಟ್ ಜಗಳ ಇತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಅದಾದ ಬಳಿಕ ಕೆಲವೊಂದು ವಿಷಯಗಳಾಗಿರ್ಬೋದು, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ವಿಷಯಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಹೊರಗಡೆ ಕೇಳಿ ಬರೋದು. ಅದು ಸುಳ್ಳೋ ಸತ್ಯನೋ ಗೊತ್ತಿಲ್ಲ, ಆದರೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಎಲ್ಲ ಸ್ಪರ್ಧಿಗಳು ಒಂದು ಚರ್ಚೆ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಧನುಷ್ ಮತ್ತು ಸ್ಪಂದನ ಅವರ ಒಂದು ಆಲ್ಬಮ್ ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಕುತೂಹಲಕಾರಿ ವಿಚಾರ ಏನಪ್ಪ ಅಂದರೆ, ರಘು ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತಾ ಅನ್ನೋದು ಸಾಕಷ್ಟು ಜನಗಳಿಗೆ ಇದು ಗೊಂದಲ ಆಗ್ತಾ ಇದೆ. ಏನಾಯಿತು ಈ ವಿಚಾರದಲ್ಲಿ? ರಘು ಅವರ ಬಿಹೇವಿಯರ್ ಚೇಂಜ್ ಆಯಿತಾ ಅಥವಾ ಗಿಲ್ಲಿಯವರ ಬಿಹೇವಿಯರ್ ಚೇಂಜ್ ಆಯಿತಾ? ಈ ಥರ ಸಾಕಷ್ಟು ವಿಚಾರಗಳು ಹರಿದಾಡ್ತಾನೆ ಇದೆ. ಇನ್ನು ಗಿಲ್ಲಿಯವರ ವಿಚಾರಕ್ಕೆ ಬಂದರೆ, ಗಿಲ್ಲಿಯವರ ಫ್ಯಾನ್ಸ್ಗಳಾಗಿರ್ಬೋದು, ಅವರ ವಿರುದ್ಧ ಕೋಪಗೊಂಡಿದ್ದಾರೆ, ಆ ಥರ ವಿಚಾರಗಳಾಗಿರ್ಬೋದು. ಹೀಗೆ ಸಾಕಷ್ಟು ಗಿಲ್ಲಿಯವರ ವಿಚಾರದಲ್ಲಿ ಸಾಕಷ್ಟು ಒಂದು ಸುಳ್ಳು ಸುದ್ದಿಗಳಾಗಿರ್ಬೋದು, ಈ ಥರ ಹರಿದಾಡ್ತಾನೆ ಇದೆ. ಇನ್ನು ರಘು ಮತ್ತು ಗಿಲ್ಲಿಯ ವಿಚಾರದಲ್ಲಿ ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತಾ ಅನ್ನೋದು ಸಾಕಷ್ಟು ಜನಗಳು ಗೊಂದಲ ಉಂಟಾಗಿದೆ. ಯಾಕಂದರೆ ರಘು ಅವರು ಅವರ ಇನ್ಸ್ಟಾ ಖಾತೆಯಿಂದ ಗಿಲ್ಲಿಯವ್ರನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಒಂದು ರೂಮರ್ಸ್ ಹರಡಿತ್ತು. ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟಂತಹ ಗಿಲ್ಲಿಯವರು ಹೇಳ್ತಾರೆ, ನಾನು ಇನ್ಸ್ಟಾಗ್ರಾಮ್ ಅಷ್ಟು ಯೂಸ್ ಮಾಡಲ್ಲ, ಅಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಯಾರೆಲ್ಲ ಫಾಲೋ ಮಾಡಿದ್ದಾರೆ, ಯಾರೆಲ್ಲ ನನ್ನನ್ನು ಫಾಲೋ ಮಾಡಿಲ್ಲ ಅದೆಲ್ಲ ನಂಗೆ ಗೊತ್ತಾಗಲ್ಲ. ಹಾಗಾಗಿ ಪೋಸ್ಟ್ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಆ ಕಾರಣಕ್ಕೋಸ್ಕರ ರಘು ಅವ್ರು ನನ್ನನ್ನು ಅನ್ಫಾಲೋ ಮಾಡಿದ್ದಾರೆ ಅನಿಸುತ್ತೆ, ನಾನು ಫಾಲೋ ಬ್ಯಾಕ್ ಕೊಟ್ಟಿಲ್ಲ, ಆ ಕಾರಣಕ್ಕೋಸ್ಕರ ನನ್ನನ್ನು ಅನ್ಫಾಲೋ ಮಾಡಿರ್ಬೋದು ಅಂತ ಗಿಲ್ಲಿಯವ್ರು ಹೇಳ್ತಾರೆ. ಸೊ ಇಲ್ಲೂ ಕೂಡ ಗಿಲ್ಲಿಯವರು ರಘು ಅವ್ರನ್ನ ಬಿಟ್ಕೊಟ್ಟಿಲ್ಲ. ಈಗ ಬಿಗ್ ಬಾಸ್ ಮನೆಯಲ್ಲೇ ನಾವು ನೋಡ್ತಾ ಇದ್ದೀವಿ, ಗಿಲ್ಲಿಯವರು ಯಾವತ್ತೂ ಕೂಡ ರಘುವರನ್ನ ಬಿಟ್ಕೊಟ್ಟೇ ಇಲ್ಲ. ರಘುವರು ಏನಾದರೂ ಗಿಲ್ಲಿಯವ್ರನ್ನ ನಾಮಿನೇಷನ್ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದು ವಿಚಾರದಲ್ಲಿ ಕಳಪೆಗೆ ಕೊಡುವಂಥ ಕಾರಣಗಳಾಗಿರ್ಬೋದು, ಅಥವಾ ಸುದೀಪ್ ಅವರ ಮುಂದೆ ಗಿಲ್ಲಿ ನನ್ನನ್ನು ಹೀಯಾಳಿಸ್ತಾನೆ ಈ ಥರ ಮಾತುಗಳನ್ನು ಹೇಳೋದಾಗಿರ್ಬೋದು, ಗಿಲ್ಲಿಯ ತಮಾಷೆ ನನಗೆ ಇಷ್ಟ ಆಗ್ತಿಲ್ಲ ಅನ್ನೋ ಮಾತುಗಳಾಗಿರ್ಬೋದು, ಈ ಥರ ಸಾಕಷ್ಟು ರಘು ಅವ್ರು ಹೇಳಿದ್ದಾರೆ. ಬಟ್ ಆದರೂ ಕೂಡ ಗಿಲ್ಲಿಯವರು ಯಾವುದೇ ಒಂದು ಕಾರಣಕ್ಕೂ ರಘುವರನ್ನ ಇಲ್ಲಿ ತನಕನೂ ಬಿಟ್ಕೊಟ್ಟಿಲ್ಲ. ಸೊ ಈಗಲೂ ಅವ್ರು ಬಿಟ್ಕೊಡ್ತಾನೆ ಇಲ್ಲ. ಇನ್ನು ರಘು ಮತ್ತು ಗಿಲ್ಲಿಯವರ ಫ್ರೆಂಡ್ಶಿಪ್ ಬಗ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಹೊರಗಡೆ ಕೂಡ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಅವರ ವೀಡಿಯೋಗಳು ಈಗಲೂ ಕೂಡ ಟ್ರೆಂಡಿಂಗಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸುದೀಪ್ ಅವರು ಕೂಡ ಅದನ್ನು ತೋರಿಸಿದ್ದಾರೆ. ವೀಕೆಂಡಲ್ಲಿ ಆ ಒಂದು ವೀಡಿಯೋಗಳಾಗಿರ್ಬೋದು, 2-3 ವೀಡಿಯೋಗಳನ್ನು ಸುದೀಪ್ ಅವರು ತೋರಿಸಿದ್ದಾರೆ. ಸೊ ಹಾಗಾಗಿ ಅಲ್ಲಿದ್ದ ಫ್ರೆಂಡ್ಶಿಪ್ ಈಗ ಹೊರಗಡೆ ಬಂದ ಮೇಲೆ ಯಾಕೆ ಬ್ರೇಕ್ ಆಯಿತು, ಯಾಕೆ ರಘು ಅವರು ಗಿಲ್ಲಿಯವ್ರನ್ನ ಅನ್ಫಾಲೋ ಮಾಡಿದ್ರು ಅನ್ನೋದಕ್ಕೆ ರೀಸನ್ ಗೊತ್ತಿಲ್ಲ. ಆದರೂ ಕೂಡ ಇಂಥ ಸುದ್ದಿ ಹರಿದಾಡ್ತಿದ್ದಾಗ ಗಿಲ್ಲಿಯವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಉತ್ತರವನ್ನು ನೋಡಿದಾಗ ತುಂಬ ಸಮಾಧಾನಕರ ಉತ್ತರ ಅನಿಸುತ್ತೆ. ಎಲ್ಲೂ ಕೂಡ ರಘು ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ ಗಿಲ್ಲಿಯವರು. ಹಾಗಾಗಿ ಗಿಲ್ಲಿ ಮತ್ತು ರಘು ಫ್ರೆಂಡ್ಶಿಪ್ ಇನ್ನೂ ಕೂಡ ಕಟ್ ಆಗಿಲ್ಲ, ಅವರು ಹಾಗೇ ಇದ್ದಾರೆ. ಹಾಗಾಗಿ ರಘು ಅವರು ಕೂಡ ಇದಕ್ಕೆ ಏನು ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಾವು ಕೂಡ ಏನು ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ನು ಗಿಲ್ಲಿ ರಘು ಅವರ ಫ್ರೆಂಡ್ಶಿಪ್ ಆ ಒಂದು ಬಾಂಡಿಂಗ್ ಆದಮೇಲೆ ಅದಕ್ಕೆ ರಕ್ಷಿತಾ ಅವರು ಕೂಡ ಸೇರ್ಪಡೆ ಆಗ್ತಾರೆ. ರಕ್ಷಿತಾ, ರಘು ಮತ್ತು ಗಿಲ್ಲಿ ಅವರ ಈ ಮೂರು ಜನರ ಬಾಂಡಿಂಗ್ ಏನಿದೆ ಅದು ಕೂಡ ಹೊರಗಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಅವರು ಒಂದು ಸ್ಟೇಜ್ ಮೇಲೆ ಕೂಡ ಅಷ್ಟೇ ಮೂವರು ಕೂಡ ಭಾವನಾತ್ಮಕವಾಗಿ, ಅಂದರೆ ಭಾವುಕರಾಗಿ ತಪ್ಕೋತಾರೆ, ಅಥವಾ ಗಿಲ್ಲಿನ ಭೇಟಿ ಮಾಡಬೇಕು ಅನ್ನೋ ರಕ್ಷಿತಾ ಅವ್ರು ಕಾಯ್ತಾ ಇರ್ತಾರೆ, ಅಥವಾ ರಕ್ಷಿತಾ ಮತ್ತು ರಘು ಅವರ ಒಂದು ಚಾನಲ್ ಆಗಿರ್ಬೋದು, ಅವರು ಮಾಡಿರುವಂತಹ ಕೆಲವೊಂದು ಊಟದಾಗಿರ್ಬೋದು. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವ್ರು ಮಾತಾಡಿರ್ತಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನನ್ನ ಎಲ್ಲ ಸ್ಪರ್ಧಿಗಳನ್ನು ಕೂತ್ಕೊಂಡು ನಾನು ಊಟ ಮಾಡಬೇಕಂದ್ರೆ ಒಂದು ಅಡುಗೆಯನ್ನು ಮಾಡಿ ಅವ್ರಿಗೆ ಬಡಿಸ್ಬೇಕು, ಅಥವಾ ಅಡುಗೆ ಚಾನಲಲ್ಲಿ ಫಸ್ಟಾಗಿ ನಾನು ಸ್ಪರ್ಧಿಗಳನ್ನು ತೋರಿಸ್ಬೇಕು, ಈ ಥರ ಕೆಲವೊಂದು ರಘು ಅವರು ಕೂಡ ಹೇಳಿರ್ತಾರೆ. ಹಾಗೆಯೇ ಮೊದಲೇ ಬಾರಿಗಾಗಿ ರಕ್ಷಿತಾ ಅವ್ರನ್ನ ಕರೀತಾರೆ. ರಕ್ಷಿತಾ ಅವ್ರು ಹೋಗಿ ರಘು ಅವ್ರನ್ನ ಮನೆ ಆ ವಿಡಿಯೋ ಶೂಟ್ಗಳಾಗಿರ್ಬೋದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಗಿಲ್ಲಿ ಅವರು ಕಾಣಿಸಿಲ್ಲ. ಸೊ ಅದಕ್ಕೂ ಎಷ್ಟೋ ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಗಿಲ್ಲಿಯವ್ರನ್ನ ಯಾಕೆ ಕರ್ಕೊಂಡಿಲ್ಲ ಅನ್ನೋದು. ಇತ್ತೀಚೆಗೆ ಗೊತ್ತಾಗುತ್ತೆ ಗಿಲ್ಲಿಯವರು ತುಂಬ ಬ್ಯುಸಿ ಇರ್ತಾರೆ. ಗಿಲ್ಲಿಯವರು ಎಲ್ಲೇ ಹೋದರೂ ಅಷ್ಟೇ ಅವರ ಫ್ಯಾನ್ಸ್ಗಳಾಗಿರ್ಬೋದು, ಆ ಕ್ರೇಜ್ ಆಗಿರ್ಬೋದು, ಅವ್ರನ್ನ ಮುತ್ಕೊಳ್ಳೋದಾಗಿರ್ಬೋದು, ಎಲ್ಲ ಗಿಲ್ಲಿಯವ್ರಿಗೆ ಆ ಕಡೆಯಿಂದ ಈ ಕಡೆ ಹೋಗೋಕ್ಕೂ ಪೊಲೀಸ್ ಸೇಫ್ಟಿ ಬೇಕಾಗುತ್ತೆ, ಅಷ್ಟೂ ಒಂದು ಗಿಲ್ಲಿಯವರ ಕ್ರೇಜ್ ಈಗ ಹರಡಿದೆ. ಹಾಗಾಗಿ ಗಿಲ್ಲಿಯವರು ಎಲ್ಲೂ ಕಾಣಿಸ್ಕೊಟ್ಟಿಲ್ಲ. ಗಿಲ್ಲಿಯವರ ಸಿನಿಮಾ ಕೂಡ ಈಗ ರಿಲೀಸ್ ಆಗೋ ಹಂತದಲ್ಲಿದೆ. ಇನ್ನು ಗಿಲ್ಲಿಯವರು ಈ ಥರ ಬ್ಯುಸಿ ಆಗಿದ್ದಾರೆ. ಇನ್ನು ಡೈರೆಕ್ಟ್ ಕೂಡ ಆಗ್ತಿದ್ದಾರೆ. ಗಿಲ್ಲಿಯವ್ರ ಹತ್ರ ಸ್ಕ್ರಿಪ್ಟ್ ರೆಡಿ ಇದೆ, ಬಟ್ ಡೈರೆಕ್ಷನ್ ಮಾಡಬೇಕು ಅನ್ನೋ ಕೆಲವೊಂದು ಸುದ್ದಿಗಳು ಕೂಡ ಇದೆ. ಸೊ ಇದೆಲ್ಲ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಈ ಥರ ಒಂದು ಸುದ್ದಿ ಬಂದಾಗ ನಮಗೂ ಒಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ರಘು ಅವ್ರು ಯಾಕೆ ಇನ್ಸ್ಟಾದಲ್ಲಿ ಗಿಲ್ಲಿಯವ್ರನ್ನ ಅನ್ಫಾಲೋ ಮಾಡಿದ್ರು, ಏನು ರೀಸನ್ ಇರ್ಬೋದು, ಏನಾದರೂ ಇವರ ನಡುವೆ ಜಗಳ ಆಗಿದೆಯಾ ಅನ್ನೋದು. ಸೊ ಹಾಗಾಗಿ ಇದಕ್ಕೆಲ್ಲ ರಘು ಅವರೇ ಉತ್ತರ ಕೊಡಬೇಕಾಗುತ್ತೆ. ಆದರೆ ಗಿಲ್ಲಿ ಕೊಟ್ಟ ಉತ್ತರ ಎಲ್ಲರಿಗೂ ಸಮಾಧಾನವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು.